ದ್ರೋಹಿ ನೀವು. ಏಯ್ ತೇಜು, ಅತಿಯಾಗಿ ಮಾತಾಡ್ತಾ ಇದ್ಯಾ? ಈ ವಿಚಾರದಲ್ಲಿ ನೀನು ಇಂಟರ್ಫಿಯರ್ ಆಗದೆ ಇದ್ರೇನೆ ಒಳ್ಳೇದು, ಹೇಳ್ತಾ ಇದ್ದೀನಿ ನೋಡು. ಇಷ್ಟೊಂದು ಮಾತಾಡ್ತಿದ್ರು ಸುಮ್ಮನೆ ಇದ್ದೆ. ಈಗ ನಾನ್ ಮಾತಾಡಕ್ ಬಂದ ತಕ್ಷಣ ನನ್ ಬಾಯಿ ಮುಚ್ಚಕ್ ನೋಡ್ತಿದ್ಯಲ್ಲ, ಇದು ಸರಿನಾ? ಸರಿ ತಪ್ಪಿನ ಬಗ್ಗೆ ನೀನ್ ನನಗೆ ಹೇಳ್ಕೊಡ್ಬೇಕು ಬರ್ಬೇಡ. ತಪ್ಪು ಮಾಡಕ್ ಹೊರಟಿರ್ಬೇಕಾದ್ರೆ ಹೇಳೋದು ನನ್ನ ಧರ್ಮ, ಕೇಳೋದು ಬಿಡೋದು ನಿನಗ್ ಬಿಟ್ಟಿದ್ದು. ಅಲ್ಲ ಅಕ್ಕ, ಅಪ್ಪನ್ಗೆ ವಿಷ ಕೊಟ್ಟವನ್ ಪರ ನಿಂತಿದ್ಯಲ್ಲ, ನಾಳೆ ನಿನಗೂ ವಿಷ ಕೊಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನೋಡಿ, ನನಗೋಸ್ಕರ ನೀವ್ಯಾರು ಜಗಳ ಆಡೋದ್ ಬೇಕಾಗಿಲ್ಲ. ನ್ಯಾಯದ ಮುಂದೆ, ಕೋರ್ಟ್ ಮುಂದೆ ನನ್ನವರು ತನ್ನವರು, ಶ್ರೀಮಂತ ಬಡವ ಅನ್ನೋದು ಇಲ್ವೇ ಇಲ್ಲ. ಎಲ್ರೂ ಸಮಾನೆ. ಯಾರು ಏನೇ ಮಾತಾಡಿದ್ರು, ಅದ್ ಎಷ್ಟೇ ಪ್ರಭಾವ ಬೀರಿದ್ರು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಸಿಗ್ಲೇಬೇಕು. ಅದನ್ನ ನಾನು ಕೊಡಿಸ್ತೀನಿ. ಆರಂಭದಲ್ಲಿ ಅಧರ್ಮ ಗೆದ್ರುನು ಅಂತಿಮದಲ್ಲಿ ಧರ್ಮ ಅನ್ನೋದು ಗೆಲ್ಲೇಬೇಕು. ಗೆಲ್ಲೋ ಹಾಗೆ ನಾನ್ ಮಾಡ್ತೀನಿ. ಅಜಯ್, ಇವ್ರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಅಲ್ಲ, ಕಾತಿ ಕಾವೇರಿ ಜಗಳದ ಮಧ್ಯೆ ಇವ್ರು ಯಾಕೆ ಮೂಗ್ ತೋರಿಸ್ತಿದ್ದಾರೆ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ಲಿ? ಇವ್ರು ನನ್ ಮಾತೆ ಕೇಳ್ತಿಲ್ವೇ? ನನಗ್ ಬರ್ತಿರೋ ಕೋಪಕ್ಕೆ ಕೈ ಕಾಲ್ ಮುರಿದು ಮೂಲೆ ಕೂಡಿಸ್ಬೇಕು ಅನ್ನಿಸ್ತಿದೆ. ಹಲೋ, ಏನಮ್ಮ ಕಾವೇರಿ? ಅವತ್ ಮನೆಗ್ ಬಂದ್ ಹೋದಾಗಿ ನಾನ್ ಫೋನ್ ಕಾಲ್ ಇಲ್ಲ, ಮನೆ ಕಡೆನೂ ಬಂದಿಲ್ಲ. ಯಾಕಮ್ಮ, ಏನಾಯ್ತು? ಅದೇಮ್ಮ, ಸ್ವಲ್ಪ ಕೆಲ್ಸ ಟೆನ್ಷನ್ ಇತ್ತು, ಅದಕ್ಕೆ ಆಗ್ಲಿಲ್ಲ. ಎಷ್ಟೇ ಟೆನ್ಷನ್ ಅಲ್ಲಿದ್ರು ಒಂದ್ ಫೋನ್ ಕಾಲ್ ಮಾಡಕ್ ಟೈಮ್ ಇಲ್ವಾ ನಿನ್ಗೆ? ಅವತ್ತು ಪ್ರಬಲ ಫ್ರಾಡ್ ಮಾಡಿ ಅರೆಸ್ಟ್ ಆಗಿ ಹೋಗಿದ್ದನ್ನ ನಾನು ನೋಡ್ದಾಗಿಂದ ನನಗೆ ತುಂಬಾ ಟೆನ್ಷನ್ ಆಗ್ತಿತ್ತು. ಅದೇ ಸಮಯಕ್ಕೆ ನೀನ್ ಫೋನ್ ಕಾಲ್ ಕೂಡ ಮಾಡಿಲ್ಲ ಅಂತ ಅಂದ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು ಹೇಳು? ಅಮ್ಮ, ಅದೇ ವಿಚಾರಕ್ಕೆ ಟೆನ್ಷನ್ ಅಲ್ಲಿದ್ದೀನಿ. ಈ ವಿಷಯ ತುಂಬಾ ಸೆನ್ಸಿಟಿವ್. ಇದನ್ನ ಎಲ್ಲರಿಗೂ ಹಾಗೆ ಹೇಳೋದಕ್ಕೂ ಆಗಲ್ಲ, ಮುಚ್ಚಿಟ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಈ ವಿಚಾರ ಏನಾದ್ರೂ ಆಚೆ ಬಂದ್ರೆ ಶೇರ್ಸ್ಗೆ ಎಫೆಕ್ಟ್ ಆಗುತ್ತೆ. ಇನ್ವೆಸ್ಟರ್ಸ್ ಎಲ್ಲ ಹಿಂದೆ ಹೋಗ್ತಾರೆ. ಅದು ಅಲ್ಲದೆ ಇಲ್ಲಿ ಸತ್ಯ ಅಸತ್ಯಗಳನ್ನ ನಿರೂಪಿಸೋದೆ ದೊಡ್ಡ ಹೋರಾಟ ಆಗಿದೆ. ಅದೇ ಟೆನ್ಷನಲ್ಲಿ ನಿನಗೆ ಸರಿಯಾಗಿ ಕಾಲ್ ಮಾಡೋಕ್ಕಾಗಲಿಲ್ಲಮ್ಮ, ಸಾರಿ. ಇದರಿಂದ ನಿನ್ಗೇನಾದ್ರೂ ತೊಂದರೆ ಆಗ್ತಿದ್ಯಾ?